ಹೌದು, ಹೀಗೆ ಪೊಲೀಸರ ಅತಿಥಿಯಾಗಿ ತಾನು ಕಳುವು ಮಾಡಿರೋ ಸ್ಥಳ ತೋರಿಸ್ತಾರೋ ಈ ಆಸಾಮಿ ಹೆಸರು ಚಾಂದ್ ಬಾಷಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯ ಚಿಕಟಗೆರೆ ನಿವಾಸಿ. ಕೂಲಿ ಕೆಲಸ ಮಾಡ್ತಾ ಇದ್ದ ಆಸಾಮಿ 1 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರ ಮೂಲದ ಹಿಂದೂ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ ಚಿಕ್ಕಬಳ್ಳಾಪುರದ ಚಾಮರಾಜಪೇಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಮದುವೆಯಾದ ನಂತರ ಜೀವನ ನಡೆಸೋದು ಕಷ್ಟಕರವಾಗಿದೆ. ಹೀಗಾಗಿ ಸಿಕ್ಕ ಕಡೆ ಕಳ್ಳತನ ಮಾಡೋದನ್ನು ಮೈಗೂಡಿಸ್ಕೊಂಡಿದ್ದ ಚಾಂದ್ ಬಾಷಾ ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗಿರುವ ನೂತನ ಕ್ರೀಡಾ ವಸತಿ ನಿಲಯಕ್ಕೆ ನುಗ್ಗಿ ವಸತಿ ನಿಲಯದಲ್ಲಿ ಅಳವಡಿಸಿದ್ದ ಬೆಲೆ ಬಾಳುವ 50ಕ್ಕೂ ಹೆಚ್ಚು ಜಾಗ್ವಾರ್ ಕಂಪನಿಯ ನಲ್ಲಿಗಳನ್ನು ಕಳುವು ಮಾಡಿದ್ದಾನೆ. ಈ ನಲ್ಲಿಗಳು ತಲಾ ಒಂದೊಂದು 2,000 ರೂಪಾಯಿ ಆಗಿದ್ದು 1 ಲಕ್ಷಕ್ಕೂ ಅಧಿಕ ಮೌಲ್ಯದ ನಲ್ಲಿಗಳನ್ನು ಬೆಂಗಳೂರಿನಲ್ಲಿ ಗುಜರಿ ಅಂಗಡಿಗೆ ಮಾರಾಟ ಮಾಡಿ ಬಂದು ಹೆಂಡತಿ ಜೊತೆ ಮೋಜು ಮಸ್ತಿ ಮಾಡಿದ್ದ. ಅರುಣ್ ಕುಮಾರ್ ಅಂತ, ಅಧೀಕ್ಷಕರಾಗಿ USW ಕನ್ನಡ ಮತ್ತು ಕ್ರೀಡಾ ಇಲಾಖೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ವಮಿ ಕ್ರೀಡಾಂಗಣದಲ್ಲಿ ಹೊಸದಾಗಿ CSR ಅನುದಾನದಡಿ 2,70,00,000ದಲ್ಲಿ ಕ್ರೀಡಾ ವಸತಿ ನಿಲಯ ನಿರ್ಮಾಣ ಆಗಿದೆ. ಇದೇ ತಿಂಗಳು 26ನೇ ತಾರೀಕು ಇನಾಗ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಮಿನಿಸ್ಟ್ರ್ ಕೈಯಲ್ಲಿ. ಅಷ್ಟರೊಳಗಡೆ ಯಾರೋ ಒಬ್ಬ ಕಳ್ಳ ಬಂದು ಬಾಗಿಲು ಹೊಡೆದು ಸುಮಾರು 50 ಟ್ಯಾಪ್ಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಹತ್ತತ್ರ ಸುಮಾರು 60ರಿಂದ 70,000 ಖರ್ಚಾಗಿದೆ, ವ್ಯಾಲ್ಯೂ ಆಗಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ FIR ಕೂಡ ಫೈಲ್ ಮಾಡಿದ್ದೀವಿ. ಪೊಲೀಸ್ ಇಲಾಖೆಯವ್ರು ಕ್ರಮ ತೊಗೊತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೈಟು 1:30-2 ಗಂಟೆ ಮೇಲೆ ಮಾಡಿರೋದು. 12 ಗಂಟೆವರೆಗೂ ಇಲ್ಲಿ ಇದ್ದರು ಸೆಕ್ಯೂರಿಟಿ. ಎಲ್ಲ ಕಾಸ್ಟ್ಲಿ ಐಟಮ್ ಸುಮಾರು 60ರಿಂದ 70,000 ಬೆಲೆ ಬಾಳೋ ಐಟಮ್ಗಳೆಲ್ಲ ಕದ್ಕೊಂಡು ಹೋಗಿದ್ದಾರೆ. ಅಂದಹಾಗೆ ಈ ಚಾಂದ್ ಪಾಷಾ ಮೇಲೆ ಬೈಕ್ ಕಳ್ಳತನ, ಮನೆ ಕಳ್ಳತನ ಸೇರಿದಂತೆ ರೈತರ ಪಂಪು, ಮೋಟ್ರು, ಕೇಬಲ್ಗಳನ್ನು ಕಳ್ಳತನ ಮಾಡಿರೋ ಹಲವು ಪ್ರಕರಣಗಳಿವೆ. ಈಗಾಗಲೇ ಕಳ್ಳತನ ಪ್ರಕರಣಗಳಲ್ಲಿ 2 ಬಾರಿ ಜೈಲು ದರ್ಶನ ಸಹ ಮಾಡಿ ಬಂದಿದ್ದಾನೆ. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಬೆಂಗಳೂರು ಸೇರಿ ಹಲವು ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ದೂರುಗಳಿವೆ. ಸದ್ಯ ಈತನನ್ನು ಬಂಧಿಸಿರುವ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ PSI ಅಮರ್ ಬೋಗಲೆ ಅವರ ತಂಡ ಬಂಧಿತನ ಬಳಿ ಕ್ರೀಡಾ ಹಾಸ್ಟೆಲ್ನಲ್ಲಿ ಕಳವು ಮಾಡಿದ್ದ ಜಾಗ್ವಾರ್ ಕಂಪನಿಯ ಟ್ಯಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ಲಾಸ್ಟ್ ವೀಕ್ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕಳ್ಳತನ ಕೇಸ್ ನಮ್ಮ ಮಾಹಿತಿ ಪ್ರಕಾರ ಒಂದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟು ನಮ್ಮ ಸ್ಟೇಡಿಯಮಲ್ಲಿ, ಚಿಕ್ಕಬಳ್ಳಾಪುರ ಸ್ಟೇಡಿಯಮಲ್ಲಿ ಒಂದು ಹೊಸ ಹಾಸ್ಟೆಲ್ ರೆಡಿ ಆಗಿದೆ, ಕನ್ಸ್ಟ್ರಕ್ಷನ್ ಆಗಿದೆ. ಅದು ಈಗ ಇನಾಗ್ರೇಷನ್ ಕೂಡ ಆಗಿಲ್ಲ, ಇನಾಗ್ರೇಷನ್ ಬಗ್ಗೆ ರೆಡಿ ಇದೆ. ಸೊ ಆ ಜಾಗ ಒಂದು ಕಳ್ಳತನ ಕೇಸ್ ಆಗಿದೆ. ಬೇಸಿಕ್ಲಿ ಇದು ಬಿಲ್ಡಿಂಗಲ್ಲಿ ಏನು ಯೂಸ್ ಮಾಡಿದ್ದಾರೆ ಜಾಗ್ವಾರ್ ಕಂಪನಿದು ಟ್ಯಾಪ್ಸ್, ಆ ಟ್ಯಾಪ್ಸ್ಗೆ ಕಳ್ಳತನ ಮಾಡ್ಕೊಂಡಿದ್ದಾರೆ. ಈ ಥರದ್ದು ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಆಮೇಲೆ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಪತ್ತೆ ಕೂಡ ಮಾಡಿದ್ದೀವಿ. ಸೊ ನಮಗೆ ಒಬ್ಬರು ಆರೋಪಿ ಚಾಂದ್ ಪಾಷಾ ಅವರು ಸಿಕ್ಕಿದ್ದಾರೆ. ಇವರು MOB ಥರ ಇದ್ದಾರೆ. ರೆಗ್ಯುಲರ್ ಆಗಿ ಈ ಥರದ್ದು ಕಳ್ಳತನ ಕೇಸಸ್ ಅವರ ಮೇಲೆ ರಿಜಿಸ್ಟರ್ ಆಗ್ತಾಯಿದೆ. ಮೊದಲೇ ಹಳೆ ಕೇಸಸ್ ಕೂಡ ಇದೆ ಅವ್ರ ಮೇಲೆ. ಸೊ ಅದರಿಂದ ಕೂಡ ರಿಕವರಿ ಕೂಡ ಆಗಿದೆ. ನಮಗೆ ಬೆಂಗಳೂರಲ್ಲಿ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಯಾವುದು ಗುಜರಿ ಅಂಗಡಿಯಲ್ಲಿ. ಸೊ ಅಲ್ಲಿಂದ ನಮಗೆ ರಿಕವರಿ ಕೂಡ ಆಗಿದೆ ಎಲ್ಲ ಟ್ಯಾಪ್ಸ್ದು. ಸೊ ಇದು ನಮ್ಮ ಟೀಮ್ ಕೂಡ ಒಳ್ಳೆಯದು ಕೆಲಸ ಮಾಡಿ ಬೇಗ ರಿಕವರಿ ಮಾಡಿದ್ದಾರೆ, ಬೇಗ ಸಾಲ್ವ್ ಮಾಡಿದ್ದಾರೆ ಕೇಸ್ಗೆ. ಎಷ್ಟು ಟ್ಯಾಪ್ ಇತ್ತು ಸರ್? ಎಷ್ಟು ಬರುತ್ತೆ ಸರ್? ನೋಡಿ, ಅರೌಂಡ್ 50 ಟ್ಯಾಪ್ಸ್ ಇತ್ತು. ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ ಇದೇ ಥರ. ಬಟ್ ಅರೌಂಡ್ ರಿಕವರಿ 90% ರಿಕವರಿ ಆಗಿದೆ. ಬೇರೆ ಯಾವುದು ಜಾಗ ಏನಾದರೂ ಕೊಟ್ಟಿದ್ದಾರೆ ಅದು ಕೂಡ ನಾವು ಟ್ರೈ ಮಾಡ್ತಿದ್ದೀವಿ, ಅದು ಕೂಡ ಸಿಗುತ್ತೆ. ಫುಲ್ 100% ರಿಕವರಿ ಆಗುತ್ತೆ ಕೇಸ್. ಒಟ್ಟಿನಲ್ಲಿ ಕೆಲವೇ ದಿನಗಳಲ್ಲಿ ಉದ್ಘಾಟನೆಯಾಗಲು ಸಿದ್ಧವಾಗಿದ್ದ ಕ್ರೀಡಾ ಹಾಸ್ಟೆಲ್ನ ಬೀಗ ಮುರಿದು ಈ ಕಳ್ಳನೇ ಉದ್ಘಾಟನೆ ಮಾಡಿದಂತಿದೆ. ಅದೇನೇ ಆದರೂ ಸದ್ಯ ಈ ಕಿಲಾಡಿ ಕಳ್ಳನನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದು ಕಳುವು ಮಾಡಿದ್ದ ಮಾಲು ವಶಕ್ಕೆ ಪಡೆಯಲಾಗಿದೆ. ಈತ ಪ್ರೀತಿಸಿ ಮದುವೆಯಾಗಿ ಬದುಕು ನಡೆಸೋಕೆ ಕಳ್ಳತನ ಕಾಯಕ ಮಾಡಿಕೊಂಡಿದ್ದವ ಅಂಧರಾಗಿ ಮತ್ತೆ ಜೈಲು ಕಂಬಿ ಎಣಿಸುವಂತಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.